ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಮಕ್ಕಳಿಗೆ ಯಾವುದೇ ಥರದ ಆ ಕಡೆ ಈ ಕಡೆ ನೋಡೋಕ್ಕೆ ಹೋಗಬೇಡಿ, ಆರಾಮಾಗಿ ಹೋಗಿ ಧೈರ್ಯವಾಗಿ ಎಕ್ಸಾಮಿನೇಷನ್ನ ಕಟ್ಟು ಬನ್ನಿ. ಪಿ ಯು ಸಿದು ಚೆನ್ನಾಗಿ ನಡೀತಾ ಇದೆ. ನಾನು ಇದನ್ನ ಜಾಸ್ತಿ ಪಬ್ಲಿಕ್ ಡೊಮೈನಲ್ಲಿ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ನಮ್ಮನ್ನು ಕೇಳ್ಕೊಂಡು ಕೂತ್ಕೊಬಾರ್ದು, ಅವ್ರು ಓದಿರ್ತಾರೆ. ಅದಕ್ಕೆ ನಾನು ಬೇರೆ ಬೇರೆ ವಿಚಾರನೆಲ್ಲ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಇಲಾಖೆಯವರು ಅವ್ರವ್ರಿಗೆ ಲಿಮಿಟೇಷನ್ ಇರುತ್ತೆ, ಅವ್ರ ಕೆಲಸನ ಅವ್ರು ಚೆನ್ನಾಗಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಳಿಗೆ ಒಳ್ಳೇದಾಗಲಿ. ಈ 2 ಎಕ್ಸಾಮ್ ಪಾಲಿಸಿ ಇದೆಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಗ್ಯಾರಂಟಿ, ನನ್ನ ಅನಿಸಿಕೆ, ಈ ವರ್ಷ ನಾನು ಮುಂಚೆನೇ ಹೇಳಿದ್ದೆ ಕಲಿಕೆಗೆ ಒತ್ತನ್ನು ಕೊಡ್ತೀವಿ ಅಂತ. ಈ ಸತಿಗೆ ಕಲಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ KPS ಇದೆಲ್ಲ ಬರೋದ್ರಿಂದ, ಮತ್ತು ಕಂಪ್ಯೂಟರ್ ತುಂಬ AI ಎಲ್ಲ ಇರೋದ್ರಿಂದ ಟೆಕ್ನಿಕಲ್ ಬೇಸ್ಡ್ ಆಲ್ಸೋ ಎಜುಕೇಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಹೋದ ವರ್ಷ ನಿಜವಾಗ್ಲೂ ನಮ್ಮ ಇಲಾಖೆಯವರು ಒಳ್ಳೆ ರೀತಿಯಲ್ಲಿ ಟೀಚಿಂಗಿಗೆ ಹೆಚ್ಚು ಒತ್ತನ್ನು ಕೊಟ್ಟರು, ಪ್ಲ್ಯಾನ್ ಮಾಡಿದರು. ವೀಕ್ ಮಕ್ಕಳನ್ನ ಮೇನ್ ಸ್ಟ್ರೀಮಿಗೆ ತರೋದು ಹೆಂಗೆ, ಚೆನ್ನಾಗಿ ಮಾಡೋರಿಗೆ ಇನ್ನೂ ಚೆನ್ನಾಗಿ ಹೆಂಗೆ ಮಾಡಬೇಕು, ಎಲ್ಲ ಥರದನ್ನು. ಮತ್ತು ಫ್ರೀ ಕರೆಂಟ್ ಕೊಡ್ತಾಯಿದ್ದೀವಿ ಸಾಯಂಕಾಲ. ಸೊ ಅದಕ್ಕೆ ಸ್ಪೆಷಲ್ ಕ್ಲಾಸಸ್ ಯಾವ ರೀತಿ ತೊಗೋಬೇಕು, SDMC ಅವ್ರನ್ನ ಕಾನ್ಫಿಡೆನ್ಸ್ ಹೆಂಗೆ ತೊಗೋಬೇಕು, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ, ದಟ್ ಹ್ಯಾಸ್ ಚೇಂಜ್ಡ್, ಗೇಮ್ ಚೇಂಜರ್ ಅದು. ಇಡೀ ಭಾರತದ ಇತಿಹಾಸದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗೇ ಮಾಡಿಲ್ಲ ಯಾರು. ಯಾವುದೋ ಒಂದು ಹಳ್ಳಿಯಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ಮಾಡಿರ್ಬೋದು. ಈ ಪೇರೆಂಟ್ಸಿಗೆ ರೆಸ್ಪಾನ್ಸಿಬಿಲಿಟೀಸ್ ಬರಬೇಕು. ಮಕ್ಕಳನ್ನ ಕಳಿಸಿದ ತಕ್ಷಣ ದೇ ಶುಡ್ ಚೆಕ್. ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ಕೇಳಲಿಲ್ಲ ಅಂದರೆ, ನನ್ನ ಇಲಾಖೆ ಏನು ಮಾಡ್ತಾಯಿದೆ ಅಂತೇಳಿ ನಾನು ಚೆಕ್ ಮಾಡೋಕ್ಕಾಗಲ್ಲ. ನಮ್ಮನ್ನು ಪ್ರಶ್ನೆ ಮಾಡಬೇಕು, ಮಕ್ಕಳು ಯಾಕೆ ಫೇಲ್ ಆಗ್ತಾಯಿದ್ದಾರೆ, ಯಾಕೆ ನನ್ನ ಮಗ ಫೇಲ್ ಆಗ್ತಾಯಿದ್ದಾನೆ. ತಂದೆ ತಾಯಿಯವ್ರು ಬರಬೇಕು, ನನ್ನ ಮಕ್ಕಳು ಬರೀ 50% ತೊಗೊಳ್ತಾ ಇದ್ದಾರೆ, 60% ತೊಗೊಬೇಕು, ಹೆಂಗೆ ಚರ್ಚೆ ಮಾಡಿದಾಗ ಚೆನ್ನಾಗಿ. ಚರ್ಚೆನೇ ಮಾಡಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಬೀಳೋದು ಮಕ್ಕಳದು, ಪೇರೆಂಟ್ಸ್ದೆ. ಸೊ ಈ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆಲ್ಲ ನೋಡಿದಾಗ ಐ ಥಿಂಕ್ ದೇರ್ ವಿಲ್ ಬಿ ವೆರಿ ಗುಡ್ ರೈಸ್ ಇನ್ ರಿಸಲ್ಟ್ಸ್ ಫಾರ್ ಫಸ್ಟ್ ಎಕ್ಸಾಮ್ ಓನ್ಲಿ. ದೋ ಇಟ್ ಈಸ್ 33 ಪಾಸಿಂಗ್ ಮಾರ್ಕ್ಸ್ ಆದ್ರೂ ನಮ್ಮ ಇಂಟರ್ನಲ್ಲಿ ನಾವು 35ಗೆ ನಾವೇನು ಸಾಧನೆ ಮಾಡಿದ್ದೀವಿ ಹೋದ ಸತಿಗೆ ಈ ಸತಿಗೆ ಅಂತ. ಬಟ್ 33 ಈಸ್ ಪಾಸಿಂಗ್ ಮಾರ್ಕ್. ಸರ್, ಈ ಒಳ ಮೀಸಲಾತಿ ಈಗ ಬಂದು ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ತಗೊಂಡಿದ್ದೀವಿ. ಈಗ ಅನುದಾನ ಕೂಡ ಈಗ ಬಜೆಟ್ನಲ್ಲಿ ರಿಲೀಸ್ ಆಗಬೇಕು. ಹೌದು. ಈಗ ಶಿಕ್ಷಣ ಇಲಾಖೆಯಿಂದ ಎಷ್ಟು ಉದ್ಯೋಗಗಳನ್ನು ಈಗ ನಮ್ಮದೇನು ನಾವು ಕಮಿಟ್ ಮಾಡಿದ್ವಿ 10,000 ಚಿಲ್ಡ್ರೆ ಪ್ಲಸ್ ಅನುದಾನಿತ ಶಾಲೆ. ಅನುದಾನಿತ ಶಾಲೆ ಹೆಚ್ಚು ಕಮ್ಮಿ ಸರ್ಕಾರಿ ಇದ್ರೆ, ಯಾಕೆಂದರೆ ನಾವೇ ಸಂಬಳ ಕೊಡೋದ್ರಿಂದ ಅವೆರಡೂ ಸೇರಿದರೆ ಒಂದು 18,000 16,000 ಆಗುತ್ತೆ. ಪ್ಲಸ್ ಅಡಿಷ್ನಲ್ ಸ್ವಲ್ಪ ಕೊಡ್ತಾರೆ ಈ ಸತಿ, ಯಾಕೆಂದರೆ ಬಜೆಟಲ್ಲೂ ಕೂಡ ಅದನ್ನೆಲ್ಲ ಕ್ರೋಢೀಕರಿಸಿದ್ರೆ ಇಮಿಡಿಯೇಟ್ಲಿ. ನಂದು ಆಸೆ ಏನು ಅಂದರೆ, ಇಂಟರ್ನಲ್ ರಿಸರ್ವೇಷನ್ ಒಂದು ಮುಗಿದುಬಿಟ್ರೆ, TETನೂ ಮುಗಿದುಬಿಟ್ಟಿದೆ ನಂದು, TETನೂ ಮಾಡಿದ್ವಿ. ನೆಕ್ಸ್ಟ್ ಏನಿದ್ರೂ ಸ್ಟ್ರೈಟಾಗಿ ನೋಟಿಫಿಕೇಷನ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಆಗುತ್ತೆ ಒಳ ಮೀಸಲಾತಿ ಆಗಲೇಬೇಕಲ್ಲ, ಯಾಕೆಂದರೆ ಪಾಪ ಮಕ್ಕಳು ಕಾಯ್ತಾ ಇದ್ದಾರೆ. ಆಮೇಲೆ ಅವರಿಗೆ ಲೇಟ್ ಮಾಡಿರೋದ್ರಿಂದ ಈಗ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿದ್ದಾರೆ. ಯು ಕ್ಯಾಂಟ್ ಕೀಪ್ ಡೂಯಿಂಗ್ ದ್ಯಾಟ್. ನಾಳೆ ಯಾವತ್ತೋ ಒಂದು ದಿವಸ ನಿರ್ಧಾರ ತಗೊಳ್ಳೋದನ್ನ ಇವತ್ತು ತಗೊಳ್ಬೇಕಾಗತ್ತೆ. ಬಟ್ ಏನಾಗಿದೆ, ಯಾವುದೋ ಒಂದು ಸಮುದಾಯ ಅವ್ರ ವಾಯ್ಸ್ನ ನಮಗೆ ಅನ್ಯಾಯ ಆಗಿದೆ ಅಂದರೆ ಸರ್ಕಾರ ಕೇಳಲೇಬೇಕಾಗತ್ತೆ, ಕುತ್ಕೊಳ್ಳೋಕ್ಕೂ ಆಗಲ್ಲ. ಒಂದು ಕಡೆಗೆ ಕೋರ್ಟ್ದಿರ್ತದೆ, ಕೋರ್ಟ್ ಅದನ್ನು ಜಾಸ್ತಿ ಕೊಡಲಿಲ್ಲ ಅಂದಾಗ ಅದನ್ನ ನಾವು ಇರೋ ಇತಿಮಿತಿಯಲ್ಲೇ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು, ಅದನ್ನ ಮತ್ತೆ ಚರ್ಚೆ ಆಗುತ್ತೆ. ಅದೆಲ್ಲ ನಿಮಗೆ ಗೊತ್ತಿದೆ ಈಗ ಯಾರ್ಯಾರು ಓಡಾಡ್ತಾ ಇದ್ದಾರೆ ಅಂಥೇಳಿ. ಸೊ ನಾನು ಅವ್ರ ಕೋರಿಕೆಗೆ ನೀವು ಮಾಡಲಲ್ಲ ನಮ್ದು ಇಷ್ಟೇ ಅಂತ ಹೇಳೋಕ್ಕೂ ಬರಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸೋಷಿಯಲ್ ಜಸ್ಟಿಸ್ನ ಫ್ರಂಟ್ ಲೈನ್. ಅದೇ BJP ಅವರು ತಪ್ಪಿಸ್ಕೊಂಡ್ಬಿಟ್ರು. ಅವರು ಅನೌನ್ಸ್ ಮಾಡಿದರು, ಅವ್ರಿಗೆ ಅಡ್ರೆಸ್ಸಿಗೆ ಸಿಗಲಿಲ್ಲ. ಆಮೇಲೆ ಅವರು ಇಲ್ಲ, ಅದು ಮಾನ್ಯ ಮುಖ್ಯಮಂತ್ರಿ ಗೊತ್ತಿಲ್ಲ. ಇದಾಗಲಿ ಫಸ್ಟ್ ಈ ಒಳ ಮೀಸಲಾತಿ ಆದ ತಕ್ಷಣ ಮೋಸ್ಟ್ಲಿ ಅದನ್ನೆಲ್ಲದು ತೊಗೊಳ್ಳಿ, ಇದೆಲ್ಲ ಇತ್ಯರ್ಥ ಮಾಡೋದು ಒಳ್ಳೆಯದು ಅಂತೇಳಿ ಅನಿಸ್ತೀನಿ. ಬಟ್ ಈಗ ಅದರದಕ್ಕಿಂತ ಮುಂಚೆ ಈಗ ಅರ್ಜೆಂಟಾಗಿ ಓದಿರ್ತಕ್ಕಂಥ ಮಕ್ಕಳಿಗೆ ಆಮೇಲೆ ಇನ್ನೊಂದು ನಮಗೆ ನೌಕರಿ ಕೊಡಬೇಕಲ್ಲ, ಇಲ್ಲಾಂದರೆ ನೀವು ಸರ್ಕಾರನ ಹೆಂಗೆ ನಡೆಸ್ತೀರಾ? ಅದೇ ಸಿದ್ದರಾಮಯ್ಯ ಸಾಹೇಬ್ ಹೇಳೋದು, ನೀವು ಏನು ಬೇಗ ಮಾಡಬೇಕು, ಇದನ್ನು ಬೇಗ ಮುಗಿಸಿ, ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗುತ್ತೆ. ಈಗ ನಾನಾದರೆ ಗೆಸ್ಟ್ ಟೀಚರ್ಸ್ ತಗೊಳ್ತೀವಿ, ಗೆಸ್ಟ್ ಡಾಕ್ಟರ್ಸ್ ತಗೊಳಕ್ಕಾಗತ್ತಾ? ಯಾರ್ಯಾರು ಆಗಲ್ಲ. ಅದನ್ನು ಈಗ 16,000 ಅದು ಬೇರೆ. ಅನುದಾನಿತ ಶಾಲೆದೇ ಬೇರೆ ಕ್ಯಾಟಗರಿ. ನಮ್ಮದು 10,500, ಇನ್ನೊಂದು ಸ್ವಲ್ಪ ಒಂದು 15,000-16,000 ಆಗುತ್ತೆ ಅನಿಸುತ್ತೆ ಟೋಟಲ್ ಎಲ್ಲ ಸೇರಿ. PUCದು ಕ್ಲಿಯರ್ ಆಯಿತು, ಅದನ್ನು ಮಾಡಿಬಿಟ್ವಿ. ಅದು ಹಳೆ ನೋಟಿಫಿಕೇಷನ್, ಅದು ಕ್ಲಿಯರ್ ಆಯಿತು. ಸೊ ಎಲ್ಲ ಸೇರಿದರೆ ನಂದೇ ಹೈಯೆಸ್ಟು, ನಮ್ಮ ಡಿಪಾರ್ಟ್ಮೆಂಟಲ್ಲೇ ಹೈಯೆಸ್ಟ್ ಬರುತ್ತೆ. ಆಮೇಲೆ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನಿಸುತ್ತೆ, ಆಮೇಲೆ ಗೊತ್ತಿಲ್ಲ ನನಗೆ ಯಾರ್ದು ಅಂತ. ಆಮೇಲೆ ಹೆಲ್ತ್ ಏನೋ ಬರ್ಬೋದು ಮೋಸ್ಟ್ಲಿ. ಅಲ್ಲ, 51,000 ಖಾಲಿ ಇರ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ಈಗಲ್ಲ, ಮುಂಚೆನೇ. ಬಟ್ ನಾವು ಬಂದಮೇಲೆ 13,000 ತೊಗೊಂಡು ಈಗಲೂ ತೊಗೊಂಡ್ರೆ
ಯಾರು ರಿಟೈರ್ಡ್ ಆಗಿದ್ದಾರೆ ಆ ಲೆಕ್ಕಕ್ಕೆ ತೊಗೊಂಡ್ರೆ ನಾವು ಜಾಸ್ತಿನೇ ತೊಗೊಂಡಿದ್ದೀವಿ. ಇವಾಗ 56 ಫಸ್ಟ್ ಮಂತ್ ಏನು ತುಂಬ್ತೀವಿ ಅಂತ ಹೇಳಿದ್ದಾರೆ, ಅದರಲ್ಲಿ ಎಷ್ಟು ಅಂತ ನನ್ನಲ್ಲಿ ಮೋಸ್ಟ್ಲಿ 10:30 14 15 ಬರುತ್ತೆ ಟೋಟ್ಲ್. 14 ಅಂದಾನ್ ಬಿಟ್ಟು ಅಂದಂಥದ್ದು ಜಾಸ್ತಿ ಆಗುತ್ತೆ. ಅದು ಎಕ್ಸಾಕ್ಟ್ ನಂಬರ್ ಕೊಡ್ತೀನಿ ನಾನು, ಬಿಕಾಸ್ ಹಂಗೆ ತೊಗೊಳಕ್ಕೆ ಹೋಗಬೇಡಿ. ನಾನು ಹೇಳೋದು ತಪ್ಪು ಸಂದೇಶ ಹೋಗಬಾರ್ದು. ಆಮೇಲೆ ಇಷ್ಟು ಹೇಳಿದ್ರಿ ಅಂತ ಹೇಳಿ ಅದೊಂದು ಆಗಿ ನನಗೆ ಕಷ್ಟ ಆಗಿಬಿಡುತ್ತೆ. ಎಕ್ಸಾಕ್ಟ್ ನಂಬರ್ ಆ್ಯಂಡ್ ಎಲ್ಲ ಇದೆ. ನಂದು PUC ಇದೆ, ಮತ್ತು ಸ್ಕೂಲ್ ಎಜುಕೇಷನ್ ಇದೆ, ಎಲ್ಲದೂ ಇದಾವೆ. ಅದನ್ನೆಲ್ಲ ಸೇರಿಸಿ ಮಾಡೋದ್ರಿಂದ ನನ್ನ ಲೆಕ್ಕ ತಪ್ಪಾದರೆ ಆಮೇಲೆ ನನ್ನ ತಪ್ಪಾಗ್ಬಿಡುತ್ತೆ. ತಪ್ಪಾಗಬಾರ್ದು. ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದು ಕಷ್ಟ, ಆರೋಪ ಚರ್ಚೆಗಳು ಸ್ವಾಭಾವಿಕವಾಗಿ ಏನಾಗ್ತದೆ ನಾನು ನೋಡಿ ಅದ್ರ ಮೇಲೆ ನಾನು ಕೊಡಬೇಕು ಅಂತ ಹೇಳಿ ಹೊಸದಾಗಿ ಬರ್ತಾ ಇದೆ. ನಾಳೆ ಬಜೆಟ್ ಆದಮೇಲೆ ನಾವು ನಿಮಗೆ ಮಾತಾಡ್ತೀನಿ.